ಅಪ್ಪ ಮತ್ತೆ ಅಪ್ಪ ಚಿಕ್ಕಮ್ಮಗೆ ದೇವರು ಮೈ ಮೇಲೆ ಬಂದಿತ್ತ ಪೂಜಾರಪ್ಪನ ಮೈ ಮೇಲೆ ಅಪ್ಪ ಚಾಟಿ ತಾಂಡು ಸೂರ್ಯ ಸೆಳೀತು ಕಣಪ್ಪ. ಚಾಟಿ ತಾಂಡು ಸೂರ್ಯ ಆಗೋಯ್ತು. ದೇವರು ಚಾಟಿ ತಾಂಡು ಪಟ 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 ತೀಡ್ತು ಕಣಪ್ಪ ಚಿಕ್ಕಮ್ಮಗೆ. ಸುಳ್ಳು ಹೇಳಿದ್ಕೆ ತೀಡ್ತು. ಸುಳ್ಳು ಹೇಳ್ಬಾರ್ದಂತ ಅಲ್ಲೇನಪ್ಪ. ಸುಳ್ಳು ಹೇಳ್ಬಾರ್ದು ಕಣಪ್ಪೋ. ನೋಡು ಅಕ್ಕೇನೆ ದೇವರು. ಅವಳು ಬೋಲ್ ಸುಳ್ಳು ಹೇಳ ಸ್ಯಾನೆ ಸುಮ್ಕಿರು. ದೇವರು ಶಾಟಿ ತಾಂಡು ಸೆಳೆದ್ರೇನೆ ಮತ್ತೆ ಅವಳಿಗೆ ಬುದ್ಧಿ ಬರೋದು. ಸುಮ್ಕಿರು. ಎಲ್ಲ ಇರ ಮೈಯಕ್ಕೆ ಮೆತ್ಕೊಂಡಿರೋ ದೇವ ಪೀಡೆ ಪಿಸಾಚಿ ಎಲ್ಲ ಹೋಗ್ಬೇಕು. ಯಾವ ದೇವನಿಲ್ಲ, ಅವಳೇ ಒಂದು ದೊಡ್ಡ ದೇವ. ಅದಕ್ಕೆ ಇವಾಗ ಗೊತ್ತೈತಪ್ಪ. ದೇವರು ಕಿವೆಗಳವು ಎಲ್ಲಿಕ್ಕೈತೆ ಅಂತ ಹೇಳಿ ಎಲ್ಲನ ಇವಾಗ ಹುಡ್ಕಕ್ಕೆ ಗೊತ್ತೈತೆ ದೇವರು. ಏನನ್ನ ಚಿಕ್ಕಮ್ಮ ಸುಳ್ಳು ಹೇಳಿರಿ ತಿರ್ಗಾ ಚಾಟಿ ತಾಂಡು ತಿರ್ಗಾ ಸೆಳಿತೈತೆ. ಮೇಡಮರು ಬಂದರು. ಬರ್ರಿ ಮೇಡಮರೇ ಬರ್ರಿ. ಬಸಪ್ಪ ಅವರೇ ಯಾಕೋ ಬಂದಿದ್ರಂತೆ ಆಫೀಸ್ ಹತ್ರ? ನಾನು ಇರಲಿಲ್ಲ, ಸ್ವಲ್ಪ ರೌಂಡ್ಸ್ ಹೋಗಿದ್ದೆ, ಸ್ವಲ್ಪ ಕೆಲಸಗಳಿದ್ವು, ಅದಕ್ಕೆ ಬಂದಿಲ್ಲ. ಅದಕ್ಕೆ ನಾನೇ ಹುಡ್ಕೊಂಡು ಬಂದೆ. ಈಗ ನೀವು ನಮಗೆ ಕಷ್ಟಕ್ಕಾಗಿದ್ದೀರಾ, ಇವತ್ತು ನೆನೆಸ್ಕೋಬೇಕು, ಅದಕ್ಕೆ ನಾನೇ ನಿಮ್ಮ ಮನೆ ಹತ್ರ ಹುಡ್ಕೊಂಡು ಬಂದೆ. ಮೇಡಮರೇ ಬಂದಿದ್ದೆ. ಬರ್ರಿ ಕೂಕ ಬರ್ರಿ, ಬರ್ರಿ ಕೂಕ ಬರ್ರಿ ಮೇಡಮರೇ, ಬರ್ರಿ ಕಾಪಿನ ನಾನು ಕಾಸ್ತೀನಿ. ಇರಲಿ ಪರವಾಗಿಲ್ಲ ಬಿಡಿ, ಟೀ ಏನು ಬೇಡ, ಟೀ ಕಾಫಿ ಏನು ಕುಡಿಯೋದಿಲ್ಲ. ಎಲ್ಲಿಗೋದ್ರು ಗಗನ? ಮೇಡಮರೇ ಇಲ್ಲೇನೆ ಯಾವುದೋ ದೇವಸ್ಥಾನಕ್ಕೆ ಹೋಗ್ಬತ್ತೀನಿ ಅಂತೇಳಿ ಹುಡುಗಿಯರ ಜೊತೆಗೆ ಹೋಗೈತಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬತ್ತೀನಿ ಕಣಪ್ಪ ಅಂತೇಳಿ ಹೋಗೈತಿ ಮೇಡಮರೇ. ಅದೇ ಯಾತ ಮಾತಾಡ್ಬೇಕಾಯ್ತು, ನಾನು ಅದಕ್ಕೆ ಬಂದೆ. ಮಾತಕ್ಕೆ ಬರ್ರಿ ಅಂತೇಳಿ ಹೇಳೋಣ ಅಂತ ಹೇಳಿ ಬಂದೆ ಮೇಡಮರೇ. ನಿಗೇನೇ ಸಹಾಯ ಬೇಕಿದ್ರು ಕೇಳೋ ಬಸಪ್ಪ, ನಾನು ಮಾಡ್ಕೊಡ್ತೀನಿ ಸರಿನಾ? ಇವತ್ತು ನನಗೆ ಎಷ್ಟು ಕಷ್ಟಕ್ಕಾಗಿದೆಯಾ ಅಂತ ನನಗೆ ಗೊತ್ತು, ನೀನು ನನಗೆ ಎಷ್ಟು ಕಷ್ಟಕ್ಕಾಗಿದೆಯಾ ಅಂತ. ಈಗ ನಮ್ಮ ಮನೇಲಿ ರಾಗಿ ಬೇಕು ಅಂದಾಗ ರಾಗಿ ಖಾಲಿ ಆಗಿದ್ದಾವೆ ಅಂತ ಹೇಳಿದಾಗ ಇಲ್ಲಿಂದ ಫೋನ್ ಮಾಡಿದಾಗ 1 ಕ್ವಿಂಟಲ್ ರಾಗಿ ತಂದು ಮನೆ ಹತ್ರ ಹಾಕಿದ್ಯಾ. ಹಿಂಗೆ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಅಂತ ಹೇಳಿದಾಗ ಏನೋ ನಿನ್ನ ಕಾಯಿಲ್ಲ ಆದಷ್ಟು ನನಗೆ ಸಹಾಯ ಮಾಡಿದ್ಯಾ. ಇವತ್ತು ನೆನೆಸ್ಕೋಬೇಕು, ನಿನ್ನ ಒಳ್ಳೆತನ ನಾನು ಮೆಚ್ಚಿಬಿಟ್ಟೆ ಬಸಪ್ಪ. ಅದಕ್ಕೆ ಏನು ಸಹಾಯ ಬೇಕಿದ್ರು ಕೇಳು, ಮಾಡಿಕೊಡ್ತೀನಿ. ನಾನು ಹೇಳ್ದೆ ತಾನೆ, ಗ್ರ್ಯಾಂಟ್ ಹಾಕಿಸ್ಕೊಡ್ತೀನಿ, ಮನೆ ಕಟ್ಟಿಸ್ಕೊ ಅಂತ ಹೇಳಿದ್ದೀನಿ. ಯಾಕೆ ಪಿಡಿವ ಮೇಡಮರು ಬಂದವ್ರೆ. ಮೇಡಮರೇ ನಮಸ್ತೆ. ನಮಸ್ತೆ ಅಮ್ಮ, ನಮಸ್ತೆ. ನಾನು ಹೋಗಿದ್ದೆ ನಾಗಮ್ಮ, ಅದಕ್ಕೆ ಇವಾಗ ಬಂದವ್ರೆ. ಅದೇ ನಾನು ಮನೆ ವಿಚಾರನ ಮಾತಾಡೋಣ ಅಂತ. ಒಳಗೆ ನಡೀರಿ ಮೇಡಮರೇ, ಟೀನ ಕಾಪಿನ ಏನಾನ ಮಾಡ್ಕೊಡ್ತೀನಿ. ಪರವಾಗಿಲ್ಲ, ಇರಲಿ ಬಿಟ್ರಿ, ಟೀ ಕಾಫಿ ಹೆಂಗೆ ಕುಡಿಯೋದಿಲ್ಲ. ಅವತ್ತು ಬಸಪ್ಪ ಅವರು ನಮ್ಮ ಮನೆ ಕಷ್ಟಕ್ಕೆ ಎಷ್ಟು ಹಾಕಿದ್ದಾರೆ ಅಮ್ಮ. ಅವ್ರು ನನಗೆ ಪರಿಚಯ ಆದಾಗಿಂದ ಒಂದು ದಿನ ರಾಗಿ ಬೇಕು ಅಂತ ಕೇಳಿದೆ. ನಾನು ಈ ಊರಿಗೆ ಪಿಡಿಒ ಆಗಿ ಅಪಾಯಿಂಟ್ ಆಗಿ ಇಲ್ಲಿಗೆ ನಾನು ಈ ಊರಿಗೆ ಟ್ರಾನ್ಸ್ಫರ್ ಆದಾಗಿಂದ ಈ ಊರಿಗೆ ನಾನು ಕೆಲಸಕ್ಕೆ ಬರ್ತಾ ಇರೋದ್ರಿಂದನೂ ಒಂದೇ ಒಂದಿನ ರಾಗಿ ಬೇಕಾಗಿತ್ತು, ನಮಗೆ ರಾಗಿ ಇಲ್ಲ, ಖಾಲಿ ಆಗೈತೆ ಅಂತ ಕೇಳಿದೆ. ಸರಿ ಆಯ್ತು ಮೇಡಮರೇ, ತಗೊಂಬರ್ತೀನಿ, ನಿಮ್ಮ ಮನೆ ಅಡ್ರೆಸ್ ಕೊಡ್ರಿ ಅಂತ ನಮ್ಮ ಮನೆ ಅಡ್ರೆಸ್ ತಗೊಂಡು ನಮ್ಮ ಮನೆ ಬಾಗಿಲಿಗೆ 1 ಕ್ವಿಂಟಲ್ ರಾಗಿ ತಗೊಂಬಂದು ನಮ್ಮ ಮನೆಗೆ ರಾಗಿ ಖಾಲಿ ಆದಾಗ ಹೇಳ್ತಾ ಇದ್ದಂಗೆ ತಂದು ಹಾಕ್ಬಿಡ್ತಾರೆ. ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಅಂದಾಗ ಏನೋ ಅವ್ರಿಗೆ ಕೈಲಾದ ಮಟ್ಟಿ ಸಹಾಯ ಮಾಡೋದು. ನಮ್ಮ ಮನೆಗೆ ಏನೇ ಬೇಕಿದ್ರು ಒಂದು ಕಾಯಿ ಆಗಿರ್ಬೋದು, ಇಂಥದ್ದು ಬೇಕು, ಕಾಯಿ ಇಲ್ಲ ನಮ್ಮ ಮನೆ ಖಾಲಿ ಆಗೈತೆ ಅಂದಾಗ ಕಾಯಿ ತಗೊಂಬಂದು ಕೊಡೋದು. ಆಗ ನಾನು ಡ್ಯೂಟಿಗೆ ಬರಬೇಕಾದ್ರೆ ದಿನ ಏನೋ ಅವ್ರಿಗೆ ಏನು ಸಿಗುತ್ತೋ ಅದನ್ನು ನುಗ್ಗೆಕಾಯಿ ಆಗಿರ್ಬೋದು, ನುಗ್ಗೆ ಸೊಪ್ಪು ಆಗಿರ್ಬೋದು, ಈ ಥರ ಸೊಪ್ಪು, ಅಡವೆ ಸೊಪ್ಪು ಆಗಿರ್ಬೋದು, ಎಲ್ಲ ನನಗೆ ಸಹಾಯ ಮಾಡಿದ್ದಾರೆ. ಇವತ್ತು ನೆನೆಸ್ಕೋಬೇಕು ಬಸಪ್ಪ ಅವರು ನನಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅಂತ. ಸರಿ ಆಯಿತು, ಮಾಡಿಕೊಡ್ತೀನಿ. ಅದೇನು ಹೇಳು ಬಸಪ್ಪ. ಅದೇ ನೀವು ಹೇಳಿದ್ರಿ ಗ್ರ್ಯಾಂಟ್ ಹಾಕಿಸ್ಕೊಡ್ತೀನಿ, ಮನೆ ಕಟ್ಕೇಳ್ರಿ ಅಂತ ಹೇಳಿರಲ್ಲ, ಅದಕ್ಕೆ ನಾನು ಒಂದಿಟ್ಟು ಕಟ್ಕೆಮನ ಅಂತಿದ್ದೆ. ನಮ್ಮ ಮನೆಗೂ ನಮ್ಮ ಗಗನೂ ಹಂಗೆ ಹೇಳ್ತು ಮೇಡಮ, ಕಟ್ಕೆಮನ್ ಕಣಪ್ಪ, ಒಂದಿಷ್ಟು ಮನೆನೇ ಕೊಟ್ಟು ಯಾರಿಗೂ ದುಡ್ಡು ಕೊಡಬೇಡ, ಏನು ಮಾಡಬೇಡ ಅಂತ ಹೇಳಿ ನಮ್ಮ ಗಗನೂ ಹಂಗಂತು. ಅದಕ್ಕೆ ಮನೆ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ. ಜಾಗ ಫಸ್ಟ್ ಅವಳ ಹೆಸ್ರಿಗಿಲ್ಲ, ಅವಳ ಹೆಸ್ರಿಗೆ ಇದ್ದರೆ ಅವಳ ಹೆಸ್ರಿಗೆಲ್ಲ ಗ್ರ್ಯಾಂಟ್ ಬರುತ್ತೆ. ಅದಕ್ಕೆ ಗಗನನ ಹೆಸ್ರಿಗೆ ಮಾಡ್ಸೋಣ ಅಂತ. ಗಗನನ ಹೆಸ್ರಿಗೆ ಮಾಡಿಸಿರೆ ಕೊಡ್ತೀರಲ್ಲ ಗ್ರ್ಯಾಂಟ್? ನೋಡಬೇಕು, ವಿಚಾರಿಸ್ಬೇಕು, ಮಾಡಿಸ್ಕೊಳ್ಳಿ. ಅದನ್ನು ಮಾಡಿಸ್ಕೊಂಡ್ರೆ ನೀವು ಗಗನನ ಹೆಸರು ಮಾಡಿಸಿ ನಾನೇನೋ ಮಾಡಿ ಹಾಕಿಸ್ಕೊಡ್ತೀನಿ ನಿಮಗೆ. ಒಟ್ಟಿನಲ್ಲಿ ನಾನು ಗ್ರ್ಯಾಂಟ್ ಹಾಕಿಸ್ಕೊಡ್ತೀನಿ. ಮಾತಾಡ್ಬಿಟ್ಟು ಅದು ಏನೇ ಬರಲಿ ಇವರಿಗೆ ನಾನು ಗ್ರ್ಯಾಂಟ್ ಹಾಕಿಸ್ಕೊಡ್ತೀನಮ್ಮ. 2 ಲಕ್ಷ 2.5 ಲಕ್ಷದ ನಾನು ಗ್ರ್ಯಾಂಟ್ ಮಾಡಿಕೊಡೋ ಜವಾಬ್ದಾರಿ ನಂದು. ಪ್ರತಿಯೊಂದು ನಾನು ಏನಿದೆ ಗ್ರ್ಯಾಂಟ್ ಅದನ್ನು ಮಾಡಿಕೊಡ್ತೀನಿ. ಮಾಡಿಕೊಡ್ರಿ ಮೇಡಮ್. ಅದನ್ನು ಮಾಡ್ಕೊಂಬ್ಲಿ, ಏನು ನೋಡಿ ಕೈಯಾಗಿ ಬಂದೈತೆ. ಅದಕ್ಕೆ ನೋಟು ಬಾತ್ರೂಮ್ ಬಚ್ಚಲೆಲ್ಲ ಮಾಡ್ಕೋಬೇಕು. ಬಾತ್ರೂಮ್ ಬಚ್ಚಲು ಬೇರೆ ಇಲ್ಲ. ಅದಕ್ಕೆ ನೋಡು, ಇವತ್ತು ಪಿಡಿಒ ಮೇಡಮರು ಒಳ್ಳೆಯರಾಗಕ್ಕೆ ಎಷ್ಟು ಅನುಕೂಲ ಅಂತು ಬಸಣ್ಣಗೆ. ಮಾಡ್ಕೊಡ್ತೀನಮ್ಮ. ನಾನು ಅದನ್ನೇ ಹೇಳ್ತಾ ಇರೋದು, ನಾನೇ ಹೇಳ್ತೀನಿ ಬಸಪ್ಪ ಅವರೇ ಸ್ವಲ್ಪ ಕಟ್ಕೊಳ್ಳಿ. ನಾನು ಇದ್ದಂಗೆ ನಾನು ಈಗ ಬೇರೆಯವ್ರು ಹೆಂಗೆ ಮುಂದೆ ಬರೋರು ಎಂಥವ್ರು ಅಂತ ಗೊತ್ತಾಗಲ್ಲ. ನಾನು ಇದ್ಮೇಲೆ ನೀವು ಮಾಡ್ಕೇಳಿ, ಮಾಡ್ಕೊಡ್ತೀನಿ, ಗ್ರ್ಯಾಂಟೆಲ್ಲ ಹಾಕಿಸ್ಕೊಡ್ತೀನಿ ಅಂತೇಳಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇವರೇ ಯಾಕೆ ತಲೆ ಬಂದಾಗಿಂದ ನಾನು ಹೇಳ್ತಾ ಇದ್ದೀನಿ, ನೀವೊಂದು ಸ್ವಲ್ಪ ಮಾಡ್ಕೇಳ್ರಿ ಬಸಪ್ಪ ಅವರೇ ಅಂತೇಳಿ ನಾನು ಅದನ್ನೇ ಹೇಳ್ತಾ ಇದ್ದೀನಮ್ಮ. ಮಾಡ್ಬೋದು, ಅದೇ ಅವಳ ಹೆಸ್ರಿಗೆ ಐತಲ್ಲ, ಇವಾಗ ಅದೇ ತಲೆ ನಾವು ಇದನ್ನ ಹೆಂಗೆ ಮಾಡಿಸ್ಕೋಬೇಕು ಅಂಬೋದು ಗೊತ್ತಿಲ್ಲ. ಇವಾಗ ಅವಳ ಹತ್ರ ಸೈನ್ ಹಾಕ್ಸ್ಕೋಬೇಕಲ್ಲ ಮೇಡಮರೇ? ಅದೇ ಇರೋದು. ಇವಾಗ ಅವ್ರ ಹೆಸರಿಗೆ ಐತೆ ಅಂದಮೇಲೆ ಅವ್ರು ಸೈನ್ ಹಾಕಬೇಕು. ಅವ್ರು ಸೈನ್ ಹಾಕಿದ್ರೆ ನಿಮ್ಮ ಮಗಳ ಹೆಸ್ರಿಗೆ ಬರುತ್ತೆ, ಗಗನನ ಹೆಸ್ರಿಗೆ ಮಾಡಿಸಿ. ಅದೇನೇ ಅದೊಂದು ಸ್ವಲ್ಪ ಮಾಡಿಸ್ಕೊಡ್ರಿ ಮೇಡಮರೇ. ನೀವೇನಾರ ಮಾಡಿ ಮಾಡಿಸ್ಕೊಂಡು ಕೊಡ್ರಿ
ಸರಿ ಆಯಿತು, ಅವ್ರನ್ನ ಮೀಟ್ ಮಾಡಿಬಿಟ್ಟು ನಾನು ಮಾತಾಡ್ತೀನಿ ಹೇಳ್ರಿ. ಮಾತಾಡಿ ಏನೋ ಒಂದು ಸುಳ್ಳು ಹೇಳ್ಬಿಟ್ಟು ಮಾಡಿಸ್ಕೊಡ್ತೀನಿ. ನೀವೇ ಹಾಕಿದ್ದು ಅಂತ ಹೇಳಿ ಆಮೇಲೆ ಬೇಕಾದರೆ ಹೇಳಿದ್ರಾಯ್ತು. ಇವಾಗ ರೇಷನ್ ಕಾರ್ಡು ಅವರು ಹೆಸ್ರು ಐತಲ್ಲ ರೇಷನ್ ಕಾರ್ಡಲ್ಲಿ. ಹ್ಞೂ ಮೇಡಮರೇ, ಐತೆ ಅವ್ರದ್ದೇ ಇವಾಗ ಗೃಹಲಕ್ಷ್ಮಿ ದುಡ್ಡೆಲ್ಲನ ಅವಳಿಗೆ ಗೊತ್ತಾ ಇರೋದು ನಮ್ಮ ಚೌಡಮ್ಮಂಗೆ. ಅದೇ ಅದೊಂದು ಸ್ವಲ್ಪ ಏನೋ ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ಸುಳ್ಳು ಹೇಳ್ಬಿಟ್ಟು ಸೈನ್ ಹಾಕ್ಸ್ಕೋಬೇಕು. ನಿಮಗೆ ಇಲ್ಲಾಂದರೆ ಆ ದುಡ್ಡು ಅಮೌಂಟ್ ಬರಲ್ಲ ಅಂತ ಹೇಳಿ ಏನೋ ಒಂದು ಸುಳ್ಳು ಹೇಳ್ಬಿಟ್ಟು ಆಮೇಲೆ ಬೇಕಾದರೆ ಅವ್ರಿಗೆ ಹೆಂಗೋ ಹೇಳೋದ್ರಾಯ್ತು. ಮಾಡಿಸ್ಕೊಂಬ ಜವಾಬ್ದಾರಿ ನಂದು, ಮಾಡಿಸ್ಕೊಂಡು ಕೊಡ್ತೀನಿ ಬಿಡಿ, ನೀವೇನೇ ಇದ್ರೂ ತಲೆ ಕೆಡಿಸ್ಕೊಬೇಡ್ರಿ ಬಸಪ್ಪ ಅವರೇ. ಸರಿ ಆಯ್ತು ಮೇಡಮರೇ, ನಿಮ್ಮಂಥವ್ರು ಇರೋದ್ರಿಂದನೇ ನಮ್ಗೆ ಏಟೋ ಅನುಕೂಲ. ಇವತ್ತು ನೀವು ಹೆಂಗೋ ಮಾಡಿಸ್ಕೊಡ್ತೀನಿ ಅಂತೇಳಿ ಹೇಳ್ತಾ ಇದ್ರಲ್ಲ, ನನಗೆ ಅದೇ ಖುಷಿ. ಅಲ್ಲ ಅವಳು ಎಲ್ಲ ಕೇಳ್ತಾಳೆ, ಅವಳು ಅಂತ ಬೊಗ್ಗ ಅಂತ ಹೆಂಗ್ಸಲ್ಲ ಒಂಥರ. ಅವಳು ಅಷ್ಟು ಸುಲಭವಾಗಿ ಅವಳನ್ನ ಯಾಮಾರ್ಸೋಕ್ಕಾಗಲ್ಲ ಮೇಡಮರೇ. ಇಲ್ಲ ಬಿಡ್ರಿ, ನಾನು ಮಾತಾಡ್ತೀನಿ ಅವ್ರ ಹತ್ರ, ಏನು ಮಾತಾಡಬೇಕು ಅನ್ನೋದು ಗೊತ್ತೈತೆ. ನೀವು ಯಾರಾದರೂ ಹಿಂಗೆ ನೀವು ಅಕ್ಕಪಕ್ಕದಾಗಿರೋರು ಹೇಳ್ರಮ್ಮ. ನಾವು ಹೋಗಿ ಬಂದ್ವಿ ಹಿಂಗೆ ಮೇಡಮ್ ಅವ್ರ ಹತ್ರ, ಪಿಡಿಒ ಮೇಡಮ್ ಅವ್ರ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಮಾತಾಡ್ಕೊಂಡು ಅದು ಏನು ಸೈನ್ ಹಾಕಬೇಕು, ಹೆಬ್ಬೆಟ್ ಕೊಡಬೇಕು, ಅದೇನು ನೋಡ್ಕೊಂಡು ಮಾತಾಡ್ಕೊಂಡು ಬರಬೇಕು, ನಾವು ಹೋಗಿದ್ವಿ ಅಂತೇಳಿ ನೀವು ಏನಾದರೂ ಸ್ವಲ್ಪ ಹೇಳಿ ಮಾತಾಡಿ. ಹಂಗಾದ್ರೆ ಅವ್ರಿಗೆ ಸ್ವಲ್ಪ ನಂಬಿಕೆ ಬರುತ್ತೆ, ಆಮೇಲೆ ಅವರೇ ಬರ್ತಾರೆ. ನೀವೇ ಮಾತಾಡ್ರಿ. ಸರಿ ಆಯ್ತು ಮೇಡಮ್ರಿ. ಹಿಂಗೆ ಯಾಕೆ ಹಿಂಗೆ ಹೋಗಿದ್ದಾರೆ ಅವ್ರು? ಇಲ್ಲ, ಆಮೇಲೆ ಬಂದಮೇಲೆ ನಾನು ಮಾತಾಡ್ತೀನಿ. ಗೃಹಲಕ್ಷ್ಮಿ ದುಡ್ಡು ಮುಂದಿನ ತಿಂಗಳಿಂದ ಬರಲ್ಲ ಅಂತೆ, ಅದಕ್ಕೆ ಹೆಬ್ಬೆಟ್ ಕೊಟ್ಟು ಏನೋ ಸೈನ್ ಹಾಕ್ಬೇಕಂತೆ ನಾವು ಹೋಗಿದ್ವಿ ಪಿಡಿಒ ಮೇಡಮ್ ಅವ್ರ ಹತ್ರ ಅಂತೇಳಿ ನಾನು ಮಾತಾಡ್ತೀನಿ. ಪಂಚಾಯತಕ್ಕೆ ಹೋಗಿ ಹಿಂಗೆಲ್ಲ ಮಾಡಿಸ್ಬರ್ಬೇಕಂತೆ ಅಂತೇಳಿ ಏನೋ ಒಂದು ಹೇಳ್ತೀನಿ. ಹಂಗೆ ಹೇಳಿದ್ಮೇಲೆ ನಂಬ್ತಾರೆ. ದುಡ್ಡು ಬರೋ ವಿಚಾರ ಅಲ್ಲ, ದುಡ್ಡು ಬರೋದಾದರೆ ಬೇಗ ಎಚ್ಚೆತ್ಕೊಂತಾರೆ. ದುಡ್ಡು ಬರಲ್ಲ ಅಂತ ಹೇಳಿದ್ರೆ ಬೇಗ ಬಂದುಬಿಡ್ತಾರೆ. ಅದಕ್ಕೇ ಹೇಳ್ತೀನಿ ಹೇಳ್ರಿ ಮೇಡಮ್ರಿ. ಬಂದಾಗ ಹಿಂಗೆ ಎಲ್ಲನ ಹಿಂಗೆ ಮಾಡಿಸ್ಕೋಬೇಕು ಅಂತ ಹೇಳಿ. ಸರಿ ಮಾತಾಡಿ ಅವ್ರ ಹತ್ರ ಏನೋ ಒಂದು ಹೇಳಿ ಸುಳ್ಳು ಹೇಳ್ಬಿಟ್ಟು ಮಾಡಿಸ್ಕೊಳಕ್ಕಾಗುತ್ತೆ. ಯಾವತ್ತಿದ್ರೂ ಗಗನಾಗೆ ಬರಬೇಕು. ಅವರಿಗೆ ಇದ್ಬಿಟ್ರೆ ಅವರು ಬಿಡೋದಿಲ್ಲ ಎಮ್ಮ. ನೋಡಿದ್ರೆ ಗೊತ್ತಾಗುತ್ತೆ, ಭಾಳ ಜೋರು ಒಂಥರ ಅವರು. ಏನೇ ಅಂದರೂ ಅವ್ರನ್ನ ಯಾಮಾರ್ಸೋಕ್ಕಾಗಲ್ಲ. ಆದರೂ ನೋಡೋಣ, ಮಾತಾಡ್ತೀನಿ ನಾನು. ಮೇಡಮರೇ, ಆಮೇಲೆ ನಿಮಗೆ ತೊಂದರೆ ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ. ಯಾಕೆ ಬೇಕು ಆಮೇಲೆ ತಿರ್ಗಾ ನಾನು ಇಲ್ಲೇ ಕಟ್ಕೊಬೋದಾಗಿತ್ತು, ಅಲ್ಲಿ ಜಾಗಿತ್ತು, ಅದನ್ನ ನಮ್ಮ ಋತಮ್ಮರಿಗೆ ಕೊಟ್ಟಿದ್ದೀನಿ. ನಮ್ಮರಿ ಅಣ್ಣ ತಮ್ಮಳು ಕೇಳಿರು ಪಾಪ, ಅವ್ರು ನಮ್ಗೆ ದನ ಕಟ್ಟಕ್ಕೆ ಅಲ್ಲಿ ಬೇರೆ ತಕ್ಕೊಟ್ರು. ಅದಕ್ಕೆ ನಾನು ಇಲ್ಲಿ ಕೊಟ್ಟಿದ್ದೀನಿ ಅವ್ರಿಗೆ. ಅದಕ್ಕೆ ಇದನ್ನೇ ಕಿತ್ತು ಕಟ್ಕೊಂಬನೆ ಅದನ್ನು ಬಾಡಿಗೆ ಮನೆಗೆ ಇಟ್ಕೊಂಡು ಅಂತೇಳಿ ಆಮೇಲೆ ನಿಮ್ಮ ಕೆಲಸಕ್ಕೆ ತೊಂದರೆ ಮಾಡ್ಕೊಬಿಡ್ರಿ ಮೇಡಮರೇ. ನಮ್ಮ ಇದಕ್ಕೆ ಇಲ್ಲ ಬಸಪ್ಪ ಅವ್ರೆ, ಆ ರೀತಿಯೆಲ್ಲ ಏನೂ ಆಗೋದಿಲ್ಲ. ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ನೀವೇನು ಭಯ ಬೀಳಬೇಡಿ. ನಾನೆಲ್ಲ ನಿಮಗೆ ಮಾಡಿಕೊಡ್ತೀನಿ. ಗಗನ ಹೆಸ್ರಿಗೆ ಮನೆ ಬರಬೇಕು, ನಾನು ಮಾಡಿಕೊಡ್ತೀನಿ. ನಾವು ಇದ್ದಾಗಲೇ ನೀವು ಮನೆಗಿನೆಲ್ಲ ಮಾಡಿಕೊಂಡು ಆರಾಮಾಗಿರಿ. ನೀವು ಇವತ್ತು ನಮ್ಮ ಕಷ್ಟಕ್ಕಾಗಿದ್ದೀರಾ ಅಂದರೆ ನಾವು ನಿಮ್ಗೆ ಹೆಲ್ಪ್ ಮಾಡಬೇಕು. ಅದಕ್ಕೋಸ್ಕರ ಮಾಡ್ಕೊಳ್ಳಿ. ಮಾಡಿಕೊಡ್ತೀನಿ. ಮಾಡ್ಕೊಳ್ಳಿ. ನನಗೆ ಮೇಡಮರು ಪರಿಚಯ ಆಗಿದ್ರು, ಪಿಡಿಒ ಮೇಡಮರು. ನಾವು ಹಿಂಗೆ ಅದಕ್ಕೆ ನಾನು ಅವ್ರಿಗೆ ಸಹಾಯ ಮಾಡಿದ್ದೆ. ಏನಾನ ಬೇಕಂದಾಗ ಅವ್ರಿಗೂ ತಂದು ಕೊಡೋದು, ಅದು ಇದೂ ಏನಾನ ಮಾಡಿಕೊಟ್ಟಿದ್ದೆ. ಅವರು ನನಗೆ ಪರಿಚಯ ಇದ್ರಲ್ಲ, ನಾವು ಹೆಂಗೆ ಅಂತ ಅವ್ರಿಗೂ ಗೊತ್ತೈತೆ. ಅದಕ್ಕೇ ಮಾಡಿಕೊಡ್ತೀನಿ, ಮಾಡ್ಕೇಳ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೇ ಹೆಂಗಂತ ಮಾಡ್ಕೊಂಬದು. ಗೃಹಲಕ್ಷ್ಮಿದು ಏನೋ ಒಂದು ಸುಳ್ಳು ಹೇಳಿ ಅವರು ಮಾಡಿಸ್ಕೊಡ್ತೀವಿ ಗಗನ ಹೆಸರಿಗೆ ಅಂತ ಹೇಳಿದ್ದಾರೆ. ನೋಡೋಣ ಇನ್ನೇನೇನು ಆಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.